ಬೇಯುತ್ತೆ. ನೋಡಿ ತಳನೂ ಹಿಡ್ದಿರಲ್ಲ, ನೋಡಿ ಚೆನ್ನಾಗಿ ಬೆಂದಿದೆ ಮೊಟ್ಟೆ. ನೋಡಿದ್ರಲ್ಲ ಮೊಟ್ಟೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನಮಸ್ತೆ, TRP ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಹಾಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ನಾನು ಮಾಡ್ತಾ ಇರೋವಂಥ ರೆಸಿಪಿ ಬಂದು ಮೊಟ್ಟೆ ಸಾರು. ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿ ನೀವು ಮಾಡ್ಕೋಬೋದು. ಈಗ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಪೂರ್ತಿ ಇಡೀ ಆಗೋಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತೀನಿ. ತೆಂಗಿನಕಾಯಿನ ಚೆನ್ನಾಗಿ ತುರಿದು ಎತ್ತಿಟ್ಕೊಂಡಿದ್ದೇನೆ, ಯಾಕಂದರೆ ಬೇಗ ನುಣ್ಣಗಾಗಲಿ ಅಂತ ಹೇಳಿ. ತೆಂಗಿನಕಾಯಿ ಹಾಕಿದ್ದೀನಿ ನೋಡಿ. ಈಗ 4 ಟೊಮೆಟೊ ಹಾಗೆ 3 ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೇನೆ, ಇದನ್ನು ಹಾಕ್ತಿದ್ದೇನೆ. ಇಷ್ಟನ್ನು ನಾವೀಗ ರುಬ್ಕೊಂಡ್ಬಿಡೋಣ. ಒಂದು ಸ್ವಲ್ಪ ನೀರು ಹಾಕಿ ಚೆಂದ ರುಬ್ಕೊಂಬಿಡಿ, ಓಕೆನಾ. ಈಗ ಬಾಣಲೆ ಬಿಸಿ ಇಟ್ಟಿದ್ದೀನಿ. ಈಗ ಎಣ್ಣೆ ಹಾಕ್ಬಿಡೋಣ. ಮಸಾಲೆ ರುಬ್ಬಿ ಆಗಿದೆ. ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಈಗ 2 ಈರುಳ್ಳಿ, ಸಣ್ಣ ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ಒಗ್ಗರಣೆಗೆ ಹಾಕ್ತಿದ್ದೀನಿ. ಈರುಳ್ಳಿ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆಗ್ತಿದೆ ನೋಡಿ. ತುಂಬ ಫ್ರೈ ಆಗಬೇಕಂತಿಲ್ಲ, ಒಂದು ಸ್ವಲ್ಪ ಹಾಗೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಬಣ್ಣ ಚೇಂಜ್ ಆಗ್ತಿದ್ದಂಗೆ 2 ಟೊಮೆಟೊನ ಹಾಕ್ತಿದ್ದೀನಿ. ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, 2 ಟೊಮೆಟೊ ಹಾಕ್ತಿದ್ದೀನಿ. ನೋಡ್ಬೋದು ಮಸಾಲೆ ರುಬ್ಕೊಂಡಿದ್ದೀನಿ. ಈಗ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಬಿಡೋಣ. ಈಗ ನೀರು ಹಾಕ್ತಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿ ಹಾಕ್ಕೊಳ್ಳಿ. ಈ ಮೊಟ್ಟೆ ಸಾರು ಆಗಿರೋದ್ರಿಂದ ಮೊಟ್ಟೆ ಮಸಾಲೆನಲ್ಲಿ ಚೆಂದ ಬೇಯಬೇಕಲ್ಲ, ಹಾಗಾಗಿ ನೀರು ಹಾಕಲೇಬೇಕು. ಒಂದು ಸ್ವಲ್ಪ ತೆಂಗಿನಕಾಯೆಲ್ಲ ಹಾಕಿ ರುಬ್ಬಿರೋದ್ರಿಂದ ಥಿಕ್ನೆಸ್ ಬರುತ್ತೆ, ಸಾರು ಗಟ್ಟಿ ಇರುತ್ತೆ. ತುಂಬ ತೆಳು ಮಾಡೋಕ್ಕೆ ಹೋಗ್ಬೇಡಿ, ಚೆನ್ನಾಗಿರೋದಿಲ್ಲ. ಇನ್ನೊಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ. ಎರಡು ಪೂರ್ತಿ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕೋಣ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬೇಡ. ಈ ಮಸಾಲೆ ಚೆನ್ನಾಗಿ ಕುದಿಬೇಕು, ಆಗ ಹಸಿ ಸ್ಮೆಲ್ ಹೋಗಿ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ. ಚೆನ್ನಾಗಿ ಕುದಿಯಲಿ ಇದೀಗ. ಹಾಗೆ ಉಪ್ಪು ಈಗಲೇ ಹಾಕ್ತಿದ್ದೀನಿ ನಾನೀಗ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಬಿಡಿ, ಎಷ್ಟು ಬೇಕೋ ಅಷ್ಟು.
ಪ್ಲೇಟ್ ಮುಚ್ಚಿಟ್ಬಿಡೋಣ. ನೋಡ್ಬೋದು ಸಾರು ಚೆನ್ನಾಗೆ ಕುದಿಯೋಕ್ಕೆ ಶುರು ಆಗಿದೆ. ಈಗ ಸ್ಟವ್ದು ಫ್ಲೇಮ್ನ ಸ್ವಲ್ಪ ಕಮ್ಮಿ ಮಾಡ್ತಿದ್ದೀನಿ. ಓಕೆನಾ? ನೋಡಿ, ಒಂದೊಂದೇ ಮೊಟ್ಟೆನ ಈ ರೀತಿ ಸೈಡಲ್ಲಿ ಈ ರೀತಿ ಒಂದೊಂದೇ ಮೊಟ್ಟೆನ ಹಾಕಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಹಾಕಿ. ನಾನು ಹಾಕ್ತಿರುವಂಥ ಮೊಟ್ಟೆಗಳು ಒಂದು 7ರಿಂದ 8 ಮೊಟ್ಟೆ ಹಾಕ್ತೀನಿ. ಹಾಗಾಗಿ ಅಗಲವಾಗಿರೋ ಬಾಣಲೆನಲ್ಲಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ತುಂಬ ಚೆಂದ ಇರುತ್ತೆ. ಮೊಟ್ಟೆ ಎಲ್ಲ ನಮಗೆ ಸಪ್ರೇಟಾಗಿ ಸಿಗುತ್ತೆ, ಇಲ್ಲ ನಮ್ಗೆ ಮಿಕ್ಸ್ ಆಗಿಬಿಡುತ್ತೆ. ಹಾಗಾಗಿ ನೀವು ಮೊಟ್ಟೆ ಎಲ್ಲ ಹಾಕೋದಕ್ಕಿಂತ ಮುಂಚೆನೇ ಸಾರಿಗೆ ಎಷ್ಟು ನೀರು ಬೇಕೋ, ನೀರು, ಉಪ್ಪು, ಖಾರ ಎಲ್ಲ ಒಂದೇ ಸಮ ಹಾಕಬೇಕು. ಯಾಕಂದರೆ ಮೊಟ್ಟೆ ಹಾಕಿದ್ಮೇಲೆ ನೀವು ಹಾಕೋಕ್ಕಾಗೋದಿಲ್ಲ. ಹಾಗಾಗಿ ಮತ್ತು ಮೊಟ್ಟೆ ಈ ರೀತಿ ಒಡೆದು ಹಾಕುವಾಗ ಇದು ಸ್ಟವ್ದು ಉರಿ ಕಡಿಮೆ ಇರಲಿ. ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ನೀವು ಹಾಕ್ಕೊಳ್ಳಿ. ಒಂದು ರೌಂಡ್ ಸೈಡಲ್ಲಿ ಹಾಕಿದ್ಮೇಲೆ ನೆಕ್ಸ್ಟ್ ರೌಂಡ್ ಈ ರೀತಿ ಮಿಡಲಲ್ಲಿ ನೀವು ಹಾಕೋಬೋದು. ಎಲ್ಲ ಮೊಟ್ಟೆಗಳನ್ನ ಹಾಕಾಯಿತು. ಈಗ ಪ್ಲೇಟ್ನ ಮುಚ್ಚಿಟ್ಬಿಡೋಣ. ಮೀಡಿಯಮ್ ಫ್ಲೇಮ್ನಲ್ಲಿರಲಿ, ಯಾಕಂದರೆ ಮೊಟ್ಟೆ ಬೇಯಬೇಕು. ಓಕೆನಾ? ನೋಡ್ಬೋದು ಈಗ ಒಂದು 5 ನಿಮಿಷ ಆಗಿದೆ. ಓಕೆನಾ? ಈಗ ಪ್ಲೇಟ್ನ ಓಪನ್ ಮಾಡ್ತಿದ್ದೀನಿ. ಇನ್ನೂ ಕುದೀತಿದೆ. ಕಡಿಮೆ ಊರಿನಲ್ಲಿ ಇಟ್ಟಿದ್ದೀನಿ ನಾನು. ಸೈಡಲ್ಲೆಲ್ಲ ನೋಡ್ಬೋದು ಎಣ್ಣೆ ಬಿಟ್ಟಿದೆ. ಮೊಟ್ಟೆನೂ ಚೆನ್ನಾಗಿ ಬೆಂದಿರುತ್ತೆ. ಇದು ಪೂರ್ತಿ ಮೊಟ್ಟೆ ಮುಳುಗಿದ್ರಿಂದ ನಾವು ತಿರ್ಗಾ ಈ ರೀತಿ ಟರ್ನ್ ಮಾಡಿ ಕೆಳಗಡೆ ಇರುವಂಥ ಭಾಗನ, ಮೇಲ್ಗಡೆ ಇರುವಂಥ ಭಾಗನ ಬೇಯಿಸೋದೇನು ಬೇಕಾಗಿಲ್ಲ. ಯಾಕಂದರೆ ಪೂರ್ತಿ ಮುಳುಗಿರೋದ್ರಿಂದ ಮೊಟ್ಟೆ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲ ಅಂದರೆ ನಿಮಗೆ ಆ ಸಾರಲ್ಲಿ ಅರ್ಧ ಮುಳುಗ್ತು ಅಂದರೆ ಮೇಲೆ ಇರೋ ಭಾಗನ ನೀವೇನು ಮಾಡಬೇಕಂದ್ರೆ ಸೈಡಲ್ಲಿ ಮೊಟ್ಟೆನ ಹೀಗೆ ಎತ್ತಿ ಹೀಗೆ ಕೌಚ್ ಹಾಕಬೇಕು. ಆಗ ನಿಮಗೆ ಮೇಲೆ ಭಾಗನೂ ಬೇಯುತ್ತೆ. ನೋಡಿ, ತಳನೂ ಹಿಡ್ದಿರಲ್ಲ. ನೋಡಿ, ಚೆನ್ನಾಗಿ ಬೆಂದಿದೆ ಮೊಟ್ಟೆ. ನೋಡಿದ್ರಲ್ಲ ಮೊಟ್ಟೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಈಗ ಮಿಕ್ಸ್ ಮಾಡಲೇಬಾರ್ದು. ಮಿಕ್ಸ್ ಮಾಡಿದ್ರೆ ಎಲ್ಲ ಮೊಟ್ಟೆ ಹೊಡೆದೋಗುತ್ತೆ. ಎತ್ತುವಾಗ ಸೈಡಲ್ಲಿ ಹೋಗಿಗೆ ಒಂದೊಂದೇ ಎತ್ತಬೇಕು. ಓಕೆನಾ? ನೋಡಿದ್ರಲ್ಲ ಮೊಟ್ಟೆ ಸಾರನ್ನ ಎಷ್ಟು ಸುಲಭವಾಗಿ ರುಚಿಕರವಾಗಿ ಮಾಡ್ಕೋಬೋದಂತ ಹೇಳಿ. ಹಾಗೆ ನೀವು ಟ್ರೈ ಮಾಡಿ, ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆನಾ? ನಾನೀಗ ಸ್ಟವ್ನ ಆಫ್ ಮಾಡ್ತಿದ್ದೀನಿ. ನನಗೆ ಮೊಟ್ಟೆ ಸಾರು ರೆಡಿ. ಚಪಾತಿಗೆ, ದೋಸೆಗೆ, ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ಪ್ಲೇಟಿಗೆ ಅನ್ನ ಹಾಕಿದ್ದೀನಿ. ನೋಡಿ, ಮೊಟ್ಟೆ ಸಾರು ಸೂಪರಾಗಿದೆ ಮಾತ್ರ. ಈಗ
ಈಗ ಇದು ಬಾಕ್ಸಿಗೆ ಮಧ್ಯಾಹ್ನ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಈ ರೀತಿ ಅಗಲವಾಗಿರೋ ಬಾಕ್ಸ್ನಲ್ಲಿ ಮೊಟ್ಟೆ ಹಾಕ್ಬಿಡೋಣ. ಹಾಂ, ಓಕೆ. ಇದರಲ್ಲಿ ನಾನು 4 ಮೊಟ್ಟೆ ಹಾಕಿದ್ದೀನಿ ನೋಡಿ. ಎಷ್ಟು ಸೈಡಲ್ಲಿ ಕ್ಲೀನಾಗಿ ಹಾಕೋಬೋದು ಈ ರೀತಿ. ಈಗ ಅದ್ರ ಮೇಲೆ ಸಾರು ಹಾಕ್ಬಿಡೋಣ, ತಿಳಿ ಸಾರು. ಸೊ ಬಾಕ್ಸಿಗೂ ಹಾಕಾಯಿತು. ನೋಡಿದ್ರಲ್ಲ ಇವತ್ತಿನ ನಮ್ಮ ರೆಸಿಪಿನ. ಹಾಗೆ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊತೀನಿ. ಹಾಗೆ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.